ಅದು ಗಣೇಶನ ಮೆರವಣಿಗೆ ಭಾಳ ಶಾಂತ ರೀತಿಯಿಂದ ಹೋಗ್ತಾ ಇರುವಂಥ ಮೆರವಣಿಗೆಯಲ್ಲಿ ಅಚಾನಕ್ಕಾಗಿ ಲಾರಿ ಡ್ರೈವರ್ನ ನಿರ್ಲಕ್ಷ್ಯದಿಂದ ಇವತ್ತು ಸುಮಾರು 9 ಜನ ಸಾವನ್ನಪ್ಪಿದ್ದಾರೆ. ಆ ಸಾವನ್ನಪ್ಪಿರೋ ಮನೆಗಳಿಗೆ ಸುಮಾರು 4 ಮನೆಗಳಿಗೂ ಕೂಡ ನಾನು ಹೋಗಿ ಭೇಟಿ ಮಾಡಿದ್ದೀನಿ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು. ಒಬ್ಬರು 94% PCMB ಓದ್ತಾ ಇರೋವಂಥ ವಿದ್ಯಾರ್ಥಿ. ಇಲ್ಲಿ ಅಡ್ಮಿಟ್ ಆಗಿರೋರೆಲ್ಲರೂ ಕೂಡ ಇಂಜಿನಿಯರಿಂಗ್ ಕಾಲೇಜ್. ಗಣೇಶನ ಹಬ್ಬ ಆಗ್ತಾ ಇದೆ, ನೋಡೋಣ ಅದನ್ನು ಅಂತೇಳಿ ಕಾಲೇಜಿಂದ ಆಚೆ ಬಂದು ಗಣಪತಿ ಮೆರವಣಿಗೆಯಲ್ಲಿ ನಿಂತಿದ್ದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ. ಇದು ನಿಜಕ್ಕೂ ಭಾಳ ನೋಡ್ತಾ ಇರ್ತಕ್ಕಂಥ ಸಮಾಚಾರ. ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲ ಯುವಕರೇ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್. ಉಳಿದವ್ರು ಕೆಲವರ್ಯಾರೋ ಫಸ್ಟು ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರೋನು ಬುದ್ಧಿರೋನು ಮಾತ್ರ ಸ್ವಲ್ಪ 53 ವರ್ಷ ವಯಸ್ಸಾಗಿದೆ. ಎಲ್ಲರೂ ನಾನು ಎಲ್ಲರ ಮನೆಗೆ ಹೋಗಿದ್ದೆ, ಯಾರೂ ಧನಿಕರು ಯಾರೂ ಇಲ್ಲ, ಎಲ್ಲ ಬಡವರೇ. ಒಬ್ಬೇ ಮಗ ಇರ್ತಕ್ಕಂಥದ್ದು. 2 ಮನೆಗೆ ಹೋದಾಗ ಅವರೊಬ್ಬರೇ ಮಗ, ಅವರೇ ದಿಕ್ಕು. ಇಲ್ಲೂ ನಾವು ನೋಡ್ತಾ ಇದ್ದೀರಿ ಕಾಲೇಜ್, ಅವರೆಲ್ಲ ಹೇಳ್ತಾ ಇದ್ರು ನಮಗೆ ಇನ್ನು ಕಾಲೇಜ್ ಎಕ್ಸಾಮ್ಸ್ ಇದೆ ಇನ್ನು 2 ತಿಂಗಳಲ್ಲಿ, ನಾವು ಇಲ್ಲಿದ್ದೀರಿ, ನಮ್ಮ ಎಕ್ಸಾಮ್ ಗತಿ ಏನು ಅಂತ ಕೇಳ್ತಾಯಿದ್ರು. ಅದಕ್ಕೆ ಅಲ್ಲಿನ ಕಾಲೇಜ್ ಪ್ರಿನ್ಸಿಪಲ್ ಇರ್ಬೋದು, ನಮ್ಮ ಎಜುಕೇಷನ್ ಮಿನಿಸ್ಟ್ರಿ ಇರ್ಬೋದು, ಹೈಯರ್ ಎಜುಕೇಷನ್, ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಏನು ಪರಿಹಾರ ಕೊಟ್ಟಿದ್ದಾರೆ ನಾವು ಮನೆಗಳಿಗೆ ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ಎಲ್ಲರದು ಅದೇ ಕಂಪ್ಲೇಂಟು ಮತ್ತು ಆಗ್ರಹ. 5 ಲಕ್ಷ ಕೊಟ್ಟಿದ್ದಾರೆ, ಅದರಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಮುಂದಿನ ಜೀವನ ಹೆಂಗೆ. ಇನ್ನು ಕೆಲವರು ಮದುವೆ ಆಗ್ಬಿಟ್ಟಿದ್ದಾನೆ, ಈಗ ತಾನೇ ಕೆಲವು 1-2 ವರ್ಷ 3 ವರ್ಷದಿಂದ ಮದುವೆ ಆಗಿದ್ದಾರೆ, ಮಕ್ಕಳಿದ್ದಾರೆ. ಈ ಥರದ ಪರಿಸ್ಥಿತಿ. ಯಾರಿಗೂ ಅರ್ಧ ಎಕರೆ 1 ಎಕರೆ ಮೇಲೆ ಜಮೀನಿಲ್ಲ. ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಇದನ್ನು 25 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ ಕೇಂದ್ರ ಸರ್ಕಾರನೂ ಕೂಡ ಪರಿಹಾರ ಘೋಷಣೆ ಮಾಡಿದೆ. ನಾವು ಬೇರೆ ಬೇರೆ ರಾಜ್ಯಕ್ಕೆ ಭಾಳಷ್ಟು ಪರಿಹಾರಗಳನ್ನು ಕೊಟ್ಟಿದ್ದೀರಿ. ನಮ್ಮ ರಾಜ್ಯದ ಜನ ಈ ಥರ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಉದಾರತೆಯಿಂದ ನಾವು ಸಹಾಯ ಮಾಡಬೇಕು. ನಾನು ಕೂಡ ಮಾತಾಡ್ತೀನಿ, ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ನಾನು ಕೂಡ ಮಾತಾಡ್ತೀನಿ. ಇದೊಂದು ಭಾಳ ನೋವಿನ ಸಂಗತಿ. ಯಾರ್ಯಾರು ತೀರ್ಕೊಂಡಿದ್ದಾರೋ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಯಾರ್ಯಾರು ಇವತ್ತು ಅವ್ರನ್ನೆಲ್ಲ ಭೇಟಿ ಮಾಡಿದೆ ಆಸ್ಪತ್ರೆಗಳಲ್ಲಿ, ಏನೇನು ಇಂಜುರೀಸ್ ಆಗಿದೋ ಅದು ಎಲ್ಲ ಪೂರ್ತಿ ಅವರಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಕೊಡೋಕ್ಕೂ ನಮ್ಮ ಆಸ್ಪತ್ರೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ನಾನು. ಸೊ ಎಲ್ಲ ರಿಕವರ್ ಆಗ್ತಾ ಇದ್ದಾರೆ. ಇನ್ನೊಂದು 3 ಜನ ಏನೋ ICUನಲ್ಲಿದ್ದಾರೆ. ಅವರು ಬೇಗ ರಿಕವರ್ ಆಗಲಿ ಅನ್ನೋ ಭರವಸೆ ಇದೆ ನನಗೆ. ಒಟ್ಟಾರೆ ಈ ಘಟನೆ ಇಡೀ ರಾಜ್ಯದಲ್ಲಿ ಗಣೇಶ ಹಬ್ಬಗಳಿಗೆ ಮಾಡುವಾಗ ಇನ್ನು ಮುಂದೆ ಪೊಲೀಸರು ಇನ್ನು ಮುಂದೆ ಈ ಥರ ಘಟನೆ ಆಗಬಾರ್ದು ಅಂತ ಹೇಳಿದ್ರೆ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಸರ್ಕಾರ ಒಂದು ಸರ್ಕ್ಯುಲರ್ ಆದರೂ ಹೊರಡಿಸ್ಬೇಕು. ಅಲ್ಲಿ ಮೆರವಣಿಗೆ ಬರ್ತದೆ, ಆ ರಸ್ತೆಗಳೆಲ್ಲ ಬಂದೋಬಸ್ತ್ ವ್ಯವಸ್ಥೆ ಆಗಬೇಕು. ಇಲ್ಲಿ ಆ ಬಂದೋಬಸ್ತ್ ವ್ಯವಸ್ಥೆ ಆಗಿದ್ದರೆ ಇಲ್ಲಿ ಆಗ್ತಾನೆ ಇರಲಿಲ್ಲ ಈ ಘಟನೆ. ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ, ನಾನು ಪೊಲೀಸರದು ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಆಪಾದನೆ ಮಾಡೋಕ್ಕೆ ನಾನು ಬಂದಿಲ್ಲ. ಪೊಲೀಸರು ಕೂಡ ಇಂಥ ಸಂದರ್ಭದಲ್ಲಿ ಗಾಡಿಗಳು ವೇಗವಾಗಿ ಬರ್ದಂಗೆ ನೋಡಿಕೊಂಡು ಕ್ರಮ ತೆಗೆದುಕೊಳ್ಬೇಕು.